ನಮಸ್ಕಾರ ಕನ್ನಡದ ಕುಲಕೋಟಿ ಜನತೆಗೆ ಕೋಟಿ ನಮಸ್ಕಾರಗಳು. ಹೇಗಿದ್ದೀರಿ ಎಲ್ಲರೂ? ಏನಪ್ಪ ಇವತ್ತು ವಿಶೇಷ ಅಂದರೆ, ಯಾರು ಸ್ಕಿಪ್ ಮಾಡಬೇಡಿ, ಸಂಪೂರ್ಣ ವಿಡಿಯೋ ನೋಡೋರು ದಯವಿಟ್ಟು ನೋಡಿ. ಯಾರು ನೋಡಬೇಕು ಈ ವಿಡಿಯೋ ಅಂದರೆ, ಯಾರೆಲ್ಲ 1K ಸಬ್ಸ್ಕ್ರೈಬ್ ಆಗಿಲ್ಲ, ಯಾರಿಗೆ ಸಬ್ಸ್ಕ್ರೈಬ್ ಕಮ್ಮಿ ಇದೆ, ವ್ಯೂಸ್ ಕಮ್ಮಿ ಬರುತ್ತೆ ಅನ್ನೋರು ಈ ಚಾನಲನ್ನು ಇರುವಂಥ ಈ ಅದ್ಭುತ ವಿಷಯನ ತೊಗೊಂಡು ಬಂದೀನಿ. ಬನ್ನಿ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ನಾನು ಮಾಡುವಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ನಿಮಗೆ ತಲುಪ್ತವೆ. ಯಾರೆಲ್ಲ ಹೊರಗಡೆ ನಿಂತು ನೋಡ್ತಿದ್ರಿ ಎಲ್ಲರಿಗೂ ಅನಂತ ಕೋಟಿ ನಮಸ್ಕಾರಗಳು. ಸರ್, ನನಗೆ ವ್ಯೂಸ್ ಬರ್ತಾ ಇಲ್ಲ ಸರ್, ಸಬ್ ಆಗ್ತಾ ಇಲ್ಲ, ನಾನು ಯೂಟ್ಯೂಬ್ ಬಿಡ್ತಾ ಇದ್ದೀನಿ. ಯಾಕೆ ಬಿಡ್ತಾ ಇದ್ದೀರಾ? ಯಾಕೆ ಬಿಡ್ತಾ ಇದ್ದೀರಿ? ಬಂದು ಇನ್ನೂ 6 ತಿಂಗಳಾಗಿಲ್ಲ. ನೀವು ಸಕ್ಸಸ್ ಅಂದರೆ ಏನು? 6 ತಿಂಗಳಲ್ಲಿ ಸಿಗಲ್ಲ, ಸಿಗತ್ತೆ. ಯಾವಾಗ ಸಿಗತ್ತೆ? ನೀವು ಕಂಟಿನ್ಯೂಸ್ ಆಗಲಿ, ನಿರಂತರವಾಗಿ ಕ್ರಿಯಾಶೀಲ ಆದಾಗ, ಅಂದರೆ ಸ್ಟಾರ್ಟಿಂಗ್ನಿಂದ ನೀವು ಹೊಸಬ್ರಿದ್ರೆ, ಯಾರು ಚಾನಲ್ನಲ್ಲಿ ಹೊಸಬ್ರಿರ್ತೀರಿ, ನೀವು ಒಳ್ಳೆಯ ವಿಷಯಗಳನ್ನು ತೊಗೊಂಡು ಬಂದು ಚಾನಲನ್ನು ಕ್ರಿಯೇಟ್ ಮಾಡಿ ಒಳ್ಳೆಯ ವಿಷಯಗಳನ್ನು ಹಾಕ್ತಾ ಇದ್ದರೆ, ತಮ್ಮನೇಲಿ ಕರೆಕ್ಟಾಗಿ ಮಾಡ್ತಾ ಇದ್ದರೆ, ಟೈಟಲ್ ಕೊಡುವಂಥ ನಿಮಗೆ ಒಂದು ತರ್ಕ ಜ್ಞಾನ ಇದ್ದರೆ, ನಿಮಗೆ ಅಷ್ಟು ಇದು ಇದ್ದರೆ, ಖಂಡಿತವಾಗಿ ನಿಮ್ಮದು ಚಾನಲ್ ಪ್ರಮೋಟ್ ಆಗುತ್ತೆ, ವೈರಲ್ ಆಗುತ್ತೆ. ಆಮೇಲೆ ಚಾನಲ್ ಬೆಳೆಯೋದು ಹೊರತು ಯಾವ ಕಾರಣಕ್ಕೂ ನೀವು ಎಷ್ಟೇ ಸಬ್ಸ್ಕ್ರೈಬ್ ಮಾಡ್ಬೋದು, ಎಲ್ಲೋ ಸಿಕ್ಕರೋ ಜನರನ್ನ ತೆಗೆದುಕೊಂಡು ಮೊಬೈಲ್ ತೊಗೊಂಡು ಅಥವಾ ಸ್ನೇಹಿತರಿಗೆ ನೀವು ಲಿಂಕ್ಗಳನ್ನು ಕಳಿಸಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಬೋದು. ಆದರೆ ವಾಚ್ ಟೈಮ್ ಮಾತ್ರ ಕೊಡಲಿಕ್ಕಾಗಲ್ಲ, ವ್ಯೂಸ್ ಕೊಡಲಿಕ್ಕಾಗಲ್ಲ. ಸರ್, ಒಂದು ಲೈಕ್ದಿಂದ ಏನಾಗತ್ತೆ? ಒಂದು ಕಮೆಂಟ್ದಿಂದ ಏನಾಗತ್ತೆ? ಅದೇ ಇವತ್ತಿನ ವಿಷಯ. ಬನ್ನಿ, ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಒಂದು ಲೈಕ್, ಒಂದು ಡಿಸ್ಲೈಕ್, ಒಂದು ಲೈಕ್ದಿಂದ ಏನಾಗತ್ತೆ, ಏನು ಸಹಾಯ ಆಗುತ್ತೆ ನಮ್ಮ ಚಾನಲ್ಗೆ ಅನ್ನುವ ವಿಷಯನ ಇವತ್ತು ತೊಗೊಂಡು ಬಂದಿದ್ದೀನಿ. ಬನ್ನಿ ನೋಡೋಣ. ಯಾರು ಸ್ಕಿಪ್ ಮಾಡಿ ನೋಡಬೇಡಿ. ಒಳಗಡೆ ಪ್ರತಿಯೊಂದು ಸಾಲಿನಲ್ಲಿ ಒಂದೊಂದು ವಿಷಯಗಳನ್ನು ಹೇಳ್ತಾ ಹೋಗ್ತೀನಿ. ಖಂಡಿತವಾಗಿ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತೇಳಿ ಮಾಡ್ತೀನಿ. ಯಾಕೆ ನಾನು ಮಾಡಬೇಕು? ನನಗೇನು ಅವಶ್ಯಕತೆ ಇಲ್ಲ, ಆದರೂ ಕೂಡ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರಿ, ಅದಕ್ಕಾಗಿ ನಾನು ಇವತ್ತು ಹೇಳೋಕ್ಕೆ ಬಂದಿದ್ದೀನಿ. ಹೊರತು ನೀವು ಕೂಡ ನಮ್ಮ ಥರ ಕಷ್ಟಪಡಬೇಡಿ, ವೈರಲ್ ಆಗುವಂಥ ಚಾನ್ಸಸನ್ನು ಕಳ್ಕೋಬೇಡಿ. ಮತ್ತೊಮ್ಮೆ ಪದೇ ಅದನ್ನೇ ಹೇಳ್ತಾ ಇದ್ದೀನಿ. ಒಂದು ಲೈಕ್ ಕೊಡೋದಂದರೆ ಏನಾಗುತ್ತೆ, ಚಾನಲ್ದವರು ನಿಮ್ಮನ್ನು ಗುರುತಿಸ್ತಾರೆ. ನಿಮ್ಮ ಇಮೇಲ್ ಅಡ್ರೆಸ್ದಿಂದ, ನಿಮ್ಮ ಮಾಡಿದಂಥ ಇಮೇಲ್ ಅಡ್ರೆಸ್ದಿಂದ ಲೈಕ್ಗಳನ್ನು ಕೌಂಟ್ ಆಗುತ್ತೆ. ಆವಾಗ ಏನಾಗುತ್ತೆ, ನೀವು ಮಾಡುವಂಥ ವಿಡಿಯೋಗಳು ಬ್ರೌಸ್ ಫೀಚರ್ನಲ್ಲಿ ಸಜೆಸ್ಟೆಡ್ನಲ್ಲಿ ಹೋಗುತ್ತೆ. ಹೇಗೆ ಹೋಗುತ್ತೆ ಅಂದರೆ, ನೀವು ಅವ್ರಿಗೆ ಸಬ್ಸ್ಕ್ರೈಬ್ ಆಗಿರ್ತೀರಿ, ಆ ಚಾನಲ್ಗೆ ನೀವು ಲೈಕ್ ಮಾಡಿರ್ತೀರಿ, ನೀವು ಮಾಡುವಂಥ ವಿಡಿಯೋ ಅವರು ಬ್ರೌಸ್ ಅಂದರೆ ರೆಕಮೆಂಡೇಶನ್ ಅಂತ ಕರಿತೀವಲ್ಲ, ರೆಕಮೆಂಡೇಶನ್ ಮತ್ತು ಬ್ರೌಸ್ ಫೀಚರು ಮತ್ತು ಎಲ್ಲದರಲ್ಲಿ ಹೋಗಿ ಏನಾಗುತ್ತೆ, ನಿಮ್ಮದು ಕಾಣುತ್ತೆ. ಆವಾಗ ಡಿಸ್ಪ್ಲೇ, ಆವಾಗ ಜನ ಸಬ್ಸ್ಕ್ರೈಬ್ ಮಾಡ್ತಾರೆ. ನಿಮ್ಮ ಚಾನಲ್ ಇರುವಂಥ ವಿಡಿಯೋಗಳು ಖಂಡಿತವಾಗಿ ಜನತೆಗೆ ತಲುಪುತ್ತೆ ಒಂದು ಲೈಕ್ ಮಾಡೋದ್ರಿಂದ. ಸರ್, ಒಂದು ಕಮೆಂಟು ಒಂದು ಒಳ್ಳೆಯ ಸಂದೇಶನ ಕೊಟ್ಬಿಡಿ ಅವರಿಗೆ. ಅದು ಇವತ್ತಿಲ್ಲ ನಾಳೆ ಅವ್ರು ನೋಡ್ತಾರೆ, ರಿಟರ್ನ್ ನಿಮಗೆ ಸಬ್ಸ್ಕ್ರೈಬ್ ಕೊಡ್ತಾರೆ. ಯಾಕೆ ಕೊಡ್ತಾರೆ, ಯಾವಾಗ ಕೊಡ್ತಾರೆ ಗೊತ್ತಿಲ್ಲ. ಇವತ್ತು ಕೊಡ್ಬೋದು, ನಾಳೆ ಕೊಡ್ಬೋದು, ಅಥವಾ 6 ತಿಂಗಳು ಬಿಟ್ಟು ಅವ್ರು ನೋಡ್ಬೋದು. ದೊಡ್ಡ ಯೂಟ್ಯೂಬ್ ಚಾನಲ್ ಇವತ್ತು ನೋಡಿ, ನಮ್ಮದು ಲಕ್ಕಿ ಅವರು ನಮ್ಮದು ಎಲ್ಲ ನೋಡ್ತಾ ಇರ್ತಾರೆ. ದೊಡ್ಡ ಚಾನಲ್ಗಳನ್ನ ನಾವು ವಿಸಿಟ್ ಮಾಡ್ತೀವಿ. ಅವ್ರಿಗೆ ಹೋಗಿ ಒಂದು ಸುಂದರ ಸರ್, ನೀವು ಮಾಡಿದಂಥ ವಿಡಿಯೋ ಅದ್ಭುತ ಇದೆ, ನಿಮ್ಮ ಇನ್ಫಾರ್ಮೇಷನು ಭಾಳ ಸೂಕ್ತ ಇದೆ, ವಿಡಿಯೋ ಕ್ವಾಲಿಟಿ ಚೆನ್ನಾಗಿದೆ, ನೀವೇನು ಬೇಕಾದರೂ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ, ಅದರಿಂದ ಕೂಡ ನೀವು ಸಬ್ಸ್ಕ್ರೈಬ್ ಆಗತ್ತಾರೆ. ಒಂದು ಲೈಕು, ಒಂದು ಮೆಚ್ಚುಗೆ ನಿಮ್ಮ ಚಾನಲನ್ನು ಭಾಳಷ್ಟು ಎತ್ತರಕ್ಕೆ ಬೆಳೆಯುತ್ತೆ. ನೋಡಿ, ಎಷ್ಟೋ ಚಾನಲ್ಗಳು 10K 8K 7K ಆದರೂ ಕೂಡ ಯಾರು ಜನ ಬರಲ್ಲ, ವ್ಯೂಸೇ ಬರಲ್ಲ. ಯಾಕೆ ಬರಲ್ಲ? ಅವ್ರು ಮಾಡುವಂಥ ವಿಷಯಗಳು, ಕಂಟೆಂಟು, ಕನ್ಸಿಸ್ಟೆನ್ಸಿ ಅಂತ ಕರಿತೀವಿ, ನಿರಂತರತೆ ಇರಲ್ಲ. ಗ್ಯಾಪ್ ಮಾಡಿದ ಮೇಲೆ ಅದು ಯಾವುದೂ ವಿಡಿಯೋ ಓಡಲ್ಲ. ನಿಮ್ಮ ಚಾನಲು ವೈರಲ್ ಆಗುವವರೆಗೆ, ಪ್ರಮೋಟ್ ಆಗುವವರೆಗೆ ಯಾವುದೇ ಕಾರಣಕ್ಕೂ ಯಾವುದೇ ಸೆಟ್ಟಿಂಗ್ಗಳು ಮಾತ್ರ ಇಲ್ಲ. ವ್ಯೂಸ್ ಬರಲಿಕ್ಕೆ, ನಿಮಗೆ ವಾಚ್ ಟೈಮ್ ಆಗಲಿಕ್ಕೆ ಯಾವ ಸೆಟ್ಟಿಂಗ್ಗಳು ಯೂಟ್ಯೂಬ್ನಲ್ಲಿಲ್ಲ. ಸ್ವಲ್ಪ ಬೇಸಿಕ್ ಆಗಿದೆ ಹೊರತು ಯಾವ ಸೆಟ್ಟಿಂಗ್ ಆನ್ ಮಾಡ್ಕೊಳ್ಳಿ ಎಲ್ಲ ಹೇಳ್ತಾರೆ ಹಿಂದಿ ಚಾನಲ್ದವರು. ಓ ಭಯ್ಯ, ಏ ಸೆಟ್ಟಿಂಗ್ ಕರ್ರೋ,
आपने बहुत भूल गया ಅಂತ ಹೇಳ್ತಾರೆ. ಓ ಕರೋ ये करो आपने बहुत गलती करिया ये करो ये कर दे तो आपको चैनल बहुत वाच टाइम मिलेगा 1000 ಸಬ್ಸ್ಕ್ರೈಬ್ ಮಿಲ್ ಜಾಯೇಗಾ ಎಲ್ಲ ಹೇಳ್ತಾ ಇರ್ತಾರೆ. ಯಾವ ಸೆಟ್ಟಿಂಗ್ಗಳು ಯಾವತ್ತಿಲ್ಲ. ಇವತ್ತು ನಿಜವಾಗಿ ಹೇಳ್ತಾ ಇದ್ದೀನಿ, ಯಾವ ಚಾನಲ್ಗಳು ಹೇಳೋದಂಥ ವಿಷಯಗಳನ್ನು ಇವತ್ತು ಹೇಳ್ತಾ ಇದ್ದೀನಿ. ನೀವು ಮಾಡೋವಂಥ ಒಂದು ಲೈಕು, ಒಂದು ಕಮೆಂಟು ನಿಮ್ಮ ಚಾನಲನ್ನು ಅದ್ಭುತ ಯಶಸ್ಸಿನ ಪಯಣದತ್ತೆ ಹೋಯ್ತೆ. ಅದು 100% ನಾನು ಕೊಡ್ತಾ ಇದ್ದೀನಿ. ನಿಮ್ಮನ್ನು ಗುರುತಿಸ್ಕೋಬೇಕು. ಎಷ್ಟೋ ಜನ ಇವತ್ತು ಯೂಟ್ಯೂಬ್ ಚಾನಲ್ ಇದ್ದಾರೆ, 10K ಇದ್ದವ್ರು ಆದರೆ ಅವ್ರು ಇದ್ರಿಗೆ ಬಂದರೆ ಯಾರು ಗುರುತಿಸಲ್ಲ. ಏನು ಮಾಡೋದು? 10K ಆಗಿದೆ, 1 ಮಿಲಿಯನ್ ವ್ಯೂಸ್ ಆದರೂ ಏನು ಉಪಯೋಗಿಲ್ಲ. ನಮ್ಮ ಪಾಡಿಗೆ ಅದು ಯಾವುದೋ ಬ್ರೌಸ್ ಪಿಕ್ಚರ್ನಲ್ಲಿ ರೆಕಮೆಂಡೇಶನ್ ಹೋಗಿರುತ್ತೆ, ವಾಚ್ ಓವರ್ಸು ಎಲ್ಲವಾಗಿರುತ್ತೆ, ಡಾಲರ್ ಬರ್ತಾ ಇರುತ್ತೆ. ಆದರೆ ಯಾರು ಗುರುತಿಸಲ್ಲ ಅವ್ರನ್ನ. ಫೇಸ್ ವ್ಯಾಲ್ಯೂ ಬೇಕಂತೇಳಿ ಮೊದಲೇ ವಿಡಿಯೋದಲ್ಲಿ ಹೇಳಿದ್ದೀನಿ. ಒಂದು ಲೈಕ್ ಮಾಡೋದ್ರಿಂದ ನಿಮ್ಮಲ್ಲಿರುವಂಥ ಆ ಲೈಕು ನಿಮ್ಮ ಇಮೇಲ್ದಿಂದ ಅದು ರವಾನೆಯಾಗಿ ನಿಮಗೆ ಅದು ಸಬ್ಸ್ಕ್ರೈಬ್ ಆಗುತ್ತೆ. ನೀವು ಆ್ಯಕ್ಟಿವ್ ಇದೆ ಅನ್ನೋದು ಯೂಟ್ಯೂಬ್ದವ್ರಿಗೆ ಗೊತ್ತಾಗತ್ತೆ. ಒಂದು ಕಮೆಂಟ್ ಮಾಡಿ. ನಿಮ್ಮ ಚಾನಲ್ ನೋಡಿ, ಎಷ್ಟೋ ದೊಡ್ಡ ದೊಡ್ಡ ಚಾನಲ್ ಇರ್ತಾರೆ. ಸರ್ ಏನು ಅದ್ಭುತ ಮಾಡಿದ್ರಿ. ಮತ್ತು ಕೇಳ್ತಾರೆ ಹಳಬ್ರು, ಸರ್ ಎಲ್ಲ ಮಾಡ್ತಾ ಇದ್ದೀನಿ, ಕೆಲವೊಂದು ಚಾನಲ್ಗಳಲ್ಲೆಲ್ಲ ಏನೂ ಇರಲ್ಲ, ವಿಷಯನೇ ಕಂಟೆಂಟ್ ಇರಲ್ಲ. ಅದಾಯಿತು ಇದಾಯಿತು ವ್ಲಾಗ್ಸ್ ಮಾಡ್ತಾರೆ, ಬೆಳಗ್ಗೆ ಡೈಲಿ ವ್ಲಾಗ್ಸ್ ಅಂತೇಳಿ ಮಾಡ್ತಾರೆ. ನಾನು ಅವರಿಗೆ ಇದು ಮಾಡ್ತಾ ಇಲ್ಲ, ಏನೂ ವಿಷಯ ಇಲ್ಲದೇ ಅವ್ರು ಓಡ್ತಾ ಇರುತ್ತೆ. ಯಾಕಂದರೆ ಅವರೆಲ್ಲ ಡೈಲಿ ಕಂಟಿನ್ಯೂ ಆಗಿರ್ತಾರೆ. ಅವ್ರು ಏನು ಮಾಡಿದ್ರು ಓಡುತ್ತೆ. ಟೈಟಲ್ ಹಾಕಿದ್ರು ಅಷ್ಟೇ, ಡಿಸ್ಕ್ರಿಪ್ಷನ್ ಬರೆದ್ರು ಅಷ್ಟೇ, ತಮ್ಮನೇಲಿ ಸರಿಯಾಗಿ ಮಾಡದೇ ಇದ್ರೂ ಕೂಡ ಅವ್ರು ಓಡುತ್ತೆ. ಯಾಕಂದರೆ ಅವರು ಕಂಟಿನ್ಯೂ ಆಗಿರುತ್ತಾರೆ. ಹೀಗಾಗಿ ಅವ್ರ ಚಾನಲ್ ದಿನಕ್ಕೆ ಎಲ್ಲ 5K 1K 2K ಎಲ್ಲ ವ್ಯೂಸ್ಗಳೇ ಬರ್ತಾ ಇರ್ತವೆ. ನಮಗೆಲ್ಲ 100 ಹೋಗ್ಬೇಕಾದ್ರೆ ತಳ್ಕೋತಾ ಹೋಗ್ತಾ ಇದ್ದೀವಿ. ಆ ಥರ ಮಾಡಬೇಡಿ. ನೀವು ತಪ್ಪು ಹೇಳ್ತಾ ಒಂದು ಲೈಕ್ ಮಾಡಿ. ನಾವು ಹೇಳುವಂಥ ವಿಷಯ ತಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಾನಿವತ್ತು 100 ಲೈಕನ್ನು ಇಷ್ಟಪಡ್ತೀನಿ. ಯಾಕೆಂದರೆ ಒಂದು ಲೈಕ್ ಮಾಡೋದ್ರಿಂದ ಚಾನಲ್ದು ಯೂಟ್ಯೂಬ್ ಅಲ್ಗೋರಿದಮ್ ಏನು ಮಾಡುತ್ತೆ, ಈ ಚಾನಲ್ದಲ್ಲಿ ಏನೋ ಹೇಳಿದ್ದಾರೆ, ಇದನ್ನು ನಾನು ರೆಕಮೆಂಡೇಶನ್ ಮಾಡಬೇಕು, ಬ್ರೌಸ್ ಪಿಕ್ಚರ್ನ ಕಳಿಸ್ಬೇಕಂತೇಳಿ ಯೂಟ್ಯೂಬ್ ಆಟೋಮೆಟಿಕ್ಕಾಗಿ ಲೈಕ್ಗಳು ಜಾಸ್ತಿ ಬರ್ತಾ ಇದ್ದನ್ನು, ಕಮೆಂಟ್ ಜಾಸ್ತಿ ಬರ್ತಾ ಇದ್ದನ್ನು ಅದು ಮುಂದ್ಗಡೆ ಬ್ರೌಸ್ ಪಿಕ್ಚರ್ನಲ್ಲಿ ರೆಕಮೆಂಡೇಶನ್ ಆಗುತ್ತೆ. ಮತ್ತು ಸಾಕಷ್ಟು ಆ ಚಾನಲ್ ಬೆಳಲಿಕ್ಕೆ ಅನುಕೂಲ ಆಗುತ್ತೆ. ನೀವು ಬೇರೆದವ್ರ ಚಾನಲ್ ಹೋಗಲಿಲ್ಲ, ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ, ನೀವು ಏನು ಮಾಡ್ತೀರಿ, ಲೈವ್ನಲ್ಲಿ ಹೋಗಿ ಸರ್ ಸಬ್ಸ್ಕ್ರೈಬ್ ಮಾಡಿ, ಗಿಫ್ಟ್ ಕೊಡಿ, ಕನೆಕ್ಟ್ ಆಗಿ ಎಷ್ಟು ಅಂತ ಹೇಳ್ತಾ ಇದ್ದೀರಿ. ಅದು ಒಂದು ದಿನ ಅಷ್ಟೇ ನಿಂತು ಬಿಡುತ್ತೆ. ನಾಳೆ ಮರುದಿನ ಅದು ನಿಮಗೆ ಲೆಕ್ಕಕ್ಕೆ ಇರಲ್ಲ. ಇವತ್ತು 10 ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ ಲೈವ್ನಲ್ಲಿ, ಅದು ನಾಳೆ ಅನ್ನೋದಕ್ಕೆ ನಿಮಗೆ ಹೋಗೇ ಬಿಡುತ್ತೆ. ಯಾಕಂದರೆ ವ್ಯೂಸ್ ಎಷ್ಟು ಅವಸರ, ಎಷ್ಟು ಫಾಸ್ಟ್ ಜನ ಅಂದರೆ, ಏನೋ ಒಂದು ನಿಮಿಷದಲ್ಲಿ ಎಲ್ಲ ನೋಡಿಬಿಟ್ಟು ಪಟಾಪಟ್ ಅಂತೇಳಿ ಸಬ್ಸ್ಕ್ರೈಬ್ ಮಾಡಿ ಹೋಗಿ ಬಿಡ್ತಾರೆ. ಆಮೇಲೆ ಸರ್ ನೋಟಿಫಿಕೇಶನ್ ಬರ್ತಾ ಇಲ್ಲ ಸರ್, ನಿಮ್ಮದು ವಿಡಿಯೋ ಮಾಡಿದ್ರಾ, ನಿಮ್ಮ ವಿಡಿಯೋನ ಕಾಣ್ತಾ ಇಲ್ಲ ಅಂದರೆ ಅದೇ ನೋಡಿ ತಪ್ಪು ಮಾಡೋದು. ಯಾವಾಗಲೂ ಯಾರಿಗೆ ಸಬ್ಸ್ಕ್ರೈಬ್ ಮಾಡ್ಬೇಕಾದ್ರೆ ಚೆನ್ನಾಗಿ 1 2 3 ವಿಡಿಯೋಗಳನ್ನು ನೋಡಿ, ಆಮೇಲೆ ಒಂದು ಲೈಕ್ ಮಾಡಿ, ಒಂದು 5 ನಿಮಿಷ ಬಿಡಿ ಸರ್. ಯಾಕೆ ಇಷ್ಟು ಅವಸರ ಮಾಡ್ತಾ ಇದ್ದೀರಿ? ಒಬ್ಬರ ಚಾನಲ್ಗೆ ನೀವು ವಿಸಿಟ್ ಮಾಡಲಿಕ್ಕೆ, ಒಬ್ಬರಿಗೆ ಭೇಟಿ ಕೊಡಲಿಕ್ಕೆ ಒಂದು 5 ನಿಮಿಷ ನಿಮಗೆ ಅವಕಾಶ ಇಲ್ವಾ? ಹಾಗಾದರೆ ನಿಮ್ಮ ಚಾನಲ್ ಯಾರು ನೋಡಬೇಕು? ನಿಮಗೆ ಅಷ್ಟು ಅವಸರ ಇದ್ದರೆ ವ್ಯೂಸ್ ಎಲ್ಲಿಂದ ಬರಬೇಕು? ದಯವಿಟ್ಟು ನಾನು ನನ್ನ ಚಾನಲ್ ಅಂತ ಹೇಳ್ತಲ್ಲ, ಪ್ರತಿಯೊಬ್ಬ ದೊಡ್ಡ ಯೂಟ್ಯೂಬರ್ ಇರ್ಬೋದು, ಸಣ್ಣ ಯೂಟ್ಯೂಬರ್, ಯಾರದೇ ಯೂಟ್ಯೂಬ್ ಇರಲಿ, ಅವರಿಂದ ಏನು ಲಾಭ ಆಗತ್ತೆ, ನಮಗೇನು ಉಪಾಯ ಇದೆ ಸಣ್ಣವರಿಂದ? ಅವ್ರು ಮಾಡುವಂಥ ಥಂಬ್ನೇಲ್ ನಿಮಗೆ ಗೊತ್ತಾಗತ್ತೆ, ಅವ್ರು ಮಾಡುವಂಥ ಟೈಟಲ್ ನಿಮ್ಗೆ ಗೊತ್ತಾಗತ್ತೆ. ನೀವು ಸಬ್ಸ್ಕ್ರೈಬ್ ಮಾಡಿ, ವಾರಕ್ಕೆ ಇಂತಿಷ್ಟಂತೆ ಮಾಡ್ಕೊಳ್ಳಿ. ಅವರಿಂದ ಏನು ಗೊತ್ತಾಗತ್ತೆ, ಏನು ಬೆನಿಫಿಟ್ಟು, ಏನು ಸಹಾಯ ಆಗತ್ತೆ ಒಂದು ಲೈಕ್ ಮಾಡೋದ್ರಿಂದ? ಅವರದು ಮಾಡುವಂಥ ಥಂಬ್ನೇಲ್ ಗೊತ್ತಾಗತ್ತೆ, ಅವ್ರು ಮಾಡುವಂಥ ಸ್ಪೀಚ್ ಅಂದರೆ ಮಾತನಾಡುವ ಶೈಲಿ ಗೊತ್ತಾಗತ್ತೆ, ಏನು ವಿಷಯ ಮಾಡ್ತಾ ಇದ್ದಾರೆ ನೋಡ್ಬೇಕಲ್ಲ, ಕಂಟೆಂಟ್ ಗೊತ್ತಾಗತ್ತೆ, ಥಂಬ್ನೇಲ್ ಯಾವ ಥರ ಮಾಡ್ತಾ ಇದ್ದಾರೆ ನೋಡ್ಬೇಕು ಗೊತ್ತಾಗತ್ತೆ. ಯಾಕೆ ಅವ್ರ ಚಾನಲ್ ಓಡ್ತಾ ಇದೆ, ನಮ್ಮ ಚಾನಲ್ ಯಾಕೆ ಓಡ್ತಾ ಇಲ್ಲ ತಿಳ್ಕೊಳ್ಳಿಕ್ಕೆ ನಾವು ಸಬ್ಸ್ಕ್ರೈಬ್ ಮಾಡ್ತಾ ಇರಬೇಕು. ಬರೀ ನಮಗೆ ವ್ಯೂಸ್ ಬರ್ತಿಲ್ಲ, ಸಬ್ಸ್ಕ್ರೈಬ್ ಆಗ್ತಿಲ್ಲ, ಎಲ್ಲಿಂದ ಆಗಬೇಕು? ನೀವು ಬೇರೆದವ್ರಿಗೆ ಚಾನಲ್ಗೆ ಹೋಗಲಿ ಅಂದರೆ ಮತ್ತೆ ಯಾರು ಬರ್ಬೇಕು ನಿಮಗೆ? ಯಾಕೆ ಇಟ್ಟು ಅವಸರ ಮಾಡ್ತಾ ಇದ್ದೀರಿ? ಒಂದು 10 ನಿಮಿಷ ನಿಂತ್ಕೊಳ್ಳಿ, ಒಂದು ಚಾನಲ್ ನೋಡಿ, ಒಂದು 2-3 ವಿಡಿಯೋ ನೋಡಿ. ಈಗ ಸಪೋಸ್ ನೋಡಿ, ಈಗ ಈ ವಿಡಿಯೋನ ನೀವು ನೋಡ್ತಾ ಇದ್ದರೆ, ಏನಪ್ಪ ಇವನು ಯೂಟ್ಯೂಬ್ ಬಗ್ಗೆ ಹೇಳ್ತಾ ಇದ್ದಾನಂತ ತಿಳ್ಕೊಬೇಡಿ. ಸಾಕಷ್ಟು ನನ್ನ ಚಾನಲಲ್ಲಿ ಭಾಳಷ್ಟು ಇವೆ. ಕೃಷಿ ಇದೆ, ಕಲೆ ಇದೆ, ಸಾಹಿತ್ಯ ಇದೆ, ಸಂದರ್ಶನ ಇದೆ, ಪುರಾತನ ದೇವಾಲಯ ಇದೆ.
ಏನು ಬೇಕು ನಿಮಗೆಲ್ಲ ಇದೆ, ಆರೋಗ್ಯ ಬಗ್ಗೆ ಹೇಳಿದ್ದೀನಿ. ನೀವು ಇದೊಂದು ವಿಡಿಯೋನ ನೋಡಿಬಿಟ್ಟು ಇವ್ರ ಥರ ಅಂತೇಳಿ ತಿಳ್ಕೊಬೇಡಿ, ಯಾವತ್ತೂ ಖಂಡಿತವಾಗಿ ತಿಳ್ಕೊಬೇಡಿ. ಒಂದು 3-4 ವಿಡಿಯೋ ನೋಡಿದರೆ ನಿಮ್ಗೆ ಗೊತ್ತಾಗತ್ತೆ, ಈ ಥರ ಇವ್ರ ಚಾನಲ್ ಇದೆ, ಪ್ರವಚನ ಇದೆ, ಒಳ್ಳೊಳ್ಳೆ ಮೋಟಿವೇಶನ್ ಸ್ಪೀಚ್ ಇದೆ, ಸಾಕಷ್ಟು ನಮಗೆ ಬೇಕಾಗುವಂಥ ಯೂಟ್ಯೂಬ್ ಬಗ್ಗೆ ರಿಲೇಟೆಡ್ ವಿಡಿಯೋಗಳಿವೆ, ಲೈವ್ ಯಾವ ಥರ ಮಾಡ್ಬೇಕು ಅನ್ನೋದು ವಿಡಿಯೋಗಳು ಸಿಗ್ತವೆ. ಬರೀ ಒಂದು ಚಾನಲ್ ನೋಡಿಬಿಟ್ಟು ಒಂದು ವಿಡಿಯೋ ನೋಡಿಬಿಟ್ರೆ ನೀವು ಯಾವುದು ಗೆಸ್ ಮಾಡೋಕ್ಕಾಗಲ್ಲ, ಐಡೆಂಟಿಫಿಕೇಶನ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಚಾನಲ್ ಹೀಗೆ ಇರುತ್ತೆ ಅಂತ ಯಾವುದು ಒಂದು ವಿಡಿಯೋದ ಮುಖಾಂತರ ನೀವು ತಿಳಿಯಬೇಡಿ. ಪ್ರತಿಯೊಂದು ವಿಡಿಯೋ, ಪ್ರತಿಯೊಂದು ಚಾನಲ್ಲು ಒಂದೊಂದು ವಿಷಯ ಮೇಲೆ ಇರುತ್ತೆ. ಅವರವರ ಪ್ರತಿಭೆ, ಅವರವರ ಹೇಳುವಂಥ ಶೈಲಿ ಮೇಲೆ ಚಾನಲ್ ಓಡ್ತಾ ಇರುತ್ತೆ. ಅದನ್ನೆಲ್ಲ ಸಾಕಷ್ಟು ಬಾರಿ ಹೇಳಿದ್ದೀನಿ. ಯಾವತ್ತೂ ನೀವು ಈಗ ನೋಡಿ, ಇದೇ ವಿಡಿಯೋ ನೋಡಿ ನೀವು ಏನಪ್ಪ ಇವರು ಯೂಟ್ಯೂಬ್ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಬೋದು. ಹಳೆ ಯಾರು ಸಬ್ಸ್ಕ್ರೈಬ್ ಇದ್ರಿ, ನಾನು ನೀವು ಮತ್ತೆ ಕಂಟಿನ್ಯೂ ಆಗಿ ಪುರಾತನ ದೇವಾಲಯಗಳು, ಇತಿಹಾಸಗಳು, ಶರಣ ಸಂಕುಲಗಳ ಬಗ್ಗೆ, ಕೃಷಿ ಬಗ್ಗೆ ಮತ್ತೆ ಸ್ಟಾರ್ಟ್ ಇರುತ್ತೆ. ಮಧ್ಯದಲ್ಲಿ ಇವೆಲ್ಲ ಹೇಳಬೇಕಾಗತ್ತೆ. ಯಾಕಂದರೆ ಯಾರಾದರೂ ಆಸಕ್ತಿ ಇದ್ದರೆ ಯೂಟ್ಯೂಬ್ನಲ್ಲಿ ಮೇಲೆ ಬರ್ಬೇಕನ್ನೋರಿಗೆ ಇದೊಂದು ಮೋಟಿವೇಶನ್ ಸ್ಪೀಚ್ ಅಂತೇಳಿ ಹೇಳ್ತಾ ಇದ್ದೀನಿ. 10 ನಿಮಿಷ ಇರಿ ಅವ್ರ ಜೊತೆ. ಆ ಚಾನಲಲ್ಲಿ ಒಂದು 4 ವಿಡಿಯೋ ನೋಡಿ ಗೊತ್ತಾಗತ್ತೆ ಯಾವ ಥರ ಮಾಡ್ತಾ ಇದ್ದಾರೆ ಇವರು ವಿಡಿಯೋ, ಏನು ಹೇಳ್ತಾ ಇದ್ದಾರೆ, ಏನು ಇವರು ತಮ್ನೇಲು, ಏನು ಟೈಟಲು, ಏನು ಡಿಸ್ಕ್ರಿಪ್ಷನ್ ಇದೆ, ನಾವು ಯಾವ ಥರ ಮಾಡಬೇಕು, ನಾವು ಯಾವ ಥರ ಕುಕ್ಕಿಂಗ್ ಮಾಡಬೇಕು, ವ್ಲಾಗ್ಸ್ ಹೆಂಗೆ ಮಾಡಬೇಕು, ಏನು ಮಾತಾಡಬೇಕು ಅನ್ನೋದು ಆ ಚಾನಲ್ ಮುಖ ಗೊತ್ತಾಗತ್ತೆ. ಒಂದು 5-6 ವಿಡಿಯೋಗಳನ್ನು ವಾಚ್ ಮಾಡಿ, ನೋಡಿ, ವೀಕ್ಷಣೆ ಮಾಡಿ, ಅದಕ್ಕೆ ಒಂದಿಷ್ಟು ನೀವು ಅನಿಸಿಕೆ ಅಭಿಪ್ರಾಯ ಬರೀ. ಕೆಟ್ಟದ್ದಿರ್ಬೋದು ಅಥವಾ ಸಲಹೆ ಇರ್ಬೋದು, ಸೂಚನೆ ಕೊಡ್ಬೋದು. ನೋಡಿ ಸರ್, ನೀವು ಮಾಡಿದಂಥ ವಿಡಿಯೋ ಭಾಳ ತುಂಬ ಚೆನ್ನಾಗಿದೆ, ಆ ಸ್ಥಳಕ್ಕೆ ಹೋಗಿ ನೀವು ಪರಿಶ್ರಮ ಪಟ್ಟು ಮಾಡಿದಿರಿ, ಭಾಳ ತುಂಬ ನಿಮಗೆ ಧನ್ಯವಾದ ಅಂತ ಒಂದು ಕಮೆಂಟ್ ಮಾಡಿ, 1-2 ಸಿಂಬಲ್ ಹಾಕಿ ಬಿಟ್ಬಿಡ್ರಿ. ಅವರಿಗೂ ಖುಷಿ ಆಗತ್ತೆ ಮಾಡಿದವ್ರಿಗೆ. ನೋಡಿ ಎಷ್ಟೋ ದೂರ ಹೋಗಿ ಮಾಡ್ಕೊಂಡು ಬಂದಿರ್ತಾರೆ. ಆ ವಿಡಿಯೋನ ನೋಡ್ಲಿಕ್ಕಂದ್ರೆ, ನೀವೇ ನೋಡಲಿಲ್ಲ ಅಂದರೆ ಅವ್ರಿಗೆ ಎಷ್ಟು ಪಾಪ ಬೇಜಾರು ಅನ್ನಿಸುತ್ತೆ. ಎಷ್ಟೋ ಜನ ಹೇಳ್ತಾರೆ, ಸರ್ ನಾನು ಭಾಳ ದೂರ ಹೋಗಿ ಮಾಡ್ಕೊಂಡು ಬಂದೆ ಸರ್, ನನಗೆ ಭಾಳ ಇಷ್ಟದ ಪ್ಲೇಸ್ ಅದು, ಜನ ಯಾರು ನೋಡ್ತಾ ಇಲ್ಲ ಸರ್, ಭಾಳ ಅಂದರೆ ಒಂದು 10-20 ವ್ಯೂಸ್ ಆಗಿದೆ, 20 ವ್ಯೂಸ್ ಆಗಿದೆ, 50 ವ್ಯೂಸ್ ಆಗಿದೆ, 100 ವ್ಯೂಸ್ ಆಗಿತ್ತು ಸರ್, ಭಾಳ ಖರ್ಚು ಮಾಡಿದೆ ಸರ್ ನಾನು ಅಂತೇಳಿ. ಹೌದು, ಏನಾಗತ್ತೆ, ಜನ ಯಾವುದು ಇಂಟ್ರೆಸ್ಟ್ ತೋರಿಸ್ತಾರೆ, ಯಾವಾಗ ತೋರಿಸ್ತಾರೆ ಯಾವುದು ಗೊತ್ತಾಗ್ತಾಯಿಲ್ಲ. ಇವತ್ತು ನೋಡಿ ನನ್ನ ಚಾನಲ್ನಲ್ಲಿ 2 ವರ್ಷದ ಹಿಂದಿನ ವಿಡಿಯೋ ನನಗೆ ಇವತ್ತು ಓಡ್ತಾ ಇದೆ. 2 ವರ್ಷ ಹಿಂದೆ ಮಾಡಿದಂಥ ಒಂದು ವಿಡಿಯೋ ಇವತ್ತು ವೈರಲ್ ಆಗ್ತಾ ಇದೆ, ಓಡ್ತಾ ಇದೆ. ನಾಳೆ ಕೂಡ ಓಡುತ್ತೆ ಅನ್ನೋದು ನನಗೆ ಗ್ಯಾರಂಟಿ ಇದೆ. ಆದರೆ ನಿಮಗೆ ಅದು ಆತ್ಮವಿಶ್ವಾಸ ಬರಬೇಕು. ಹೀಗಾಗಿ ಯಾವತ್ತೂ ಆ ವ್ಯೂಸ್ ಕಡೆ ನೀವು ಗಮನ ಕೊಡಬೇಡಿ. ವ್ಯೂಸ್ ಬರಲಿಕ್ಕೆ ಏನು ಮಾಡಬೇಕು ಅನ್ನೋದು ಗಮನ ಕೊಡಿ. ಎಲ್ಲವೂ ನಮ್ಮಲ್ಲಿದೆ, ಕ್ವಶನ್ನು ಮತ್ತು ಆನ್ಸರು ನಮ್ಮಲ್ಲಿದೆ. ಸರ್ ವ್ಯೂಸ್ ಬರ್ತಾ ಇಲ್ಲ, ಯಾಕೆ ಬರ್ತಾ ಇಲ್ಲ? ನೀವು ಸರಿಯಾಗಿ ತಮ್ಮನೇನು ಮಾಡಿಲ್ಲ ಸರ್. ವ್ಯೂಸ್ ಬರ್ತಾ ಇಲ್ಲ ಸರ್, ಡಿಸ್ಕ್ರಿಪ್ಷನ್ ಸರಿಯಾಗಿ ಬರ್ದಿಲ್ಲ ಸರ್. ಸರ್ ವ್ಯೂಸ್ ಬರ್ತಾ ಇಲ್ಲ, ನೀವು ಸರಿಯಾದ ಸಮಯಕ್ಕೆ ವಿಡಿಯೋ ಹಾಕಿಲ್ಲ ಸರ್. ನಾನು ವಿಡಿಯೋ ನಿಂತುಬಿಟ್ಟಿದೆ, ಲೈವ್ ಮಾಡ್ತಾ ಇದ್ದೀನಿ. ಹೌದಾ, ಯಾಕೆ? ನೀವು ಲೈವ್ ನೀವು ಅದಕ್ಕೆ ಜೋತ್ ಬಿಟ್ರಿ, ಅಲ್ಲಿ ವ್ಯೂಸ್ ಎಲ್ಲ ಕಮ್ಮಿ ಆಗಿಬಿಡ್ತು. ಒಂದು ಪಡಿಬೇಕಂದ್ರೆ ಒಂದು ಕಳ್ಕೊಬೇಕಾಗತ್ತೆ. ದಯವಿಟ್ಟು ನಿರಂತರವಾಗಿರಿ, ಕ್ರಿಯಾಶೀಲರಾಗಿ, ಆ್ಯಕ್ಟಿವ್ ಆಗಿರಿ ಹೇಳುತ್ತಾ ಮತ್ತೊಂದು ವಿಷಯ ಬರ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನನ್ನ ಚಾನಲಲ್ಲಿರುವಂಥ ಸಾಕಷ್ಟು ಕಲಾವಿದ ಸಂದರ್ಶನ, ಕೃಷಿ ಬಗ್ಗೆ ಇದೆ, ಆರೋಗ್ಯ ಬಗ್ಗೆ ಇದೆ, ಪುರಾತನ ದೇವಾಲಯ ಬಗ್ಗೆ ಇದೆ, ಶಾಸನಗಳ ಬಗ್ಗೆ ಇದೆ, ಕಲೆ ಇದೆ, ಜಾತ್ರೆ ಇದೆ, ಉತ್ಸವ ಇದೆ, ಸಂಕುಲ ಬಗ್ಗೆ, ಶರಣರ ಬಗ್ಗೆ ಇದೆ, ಕೃಷಿ ಬಗ್ಗೆ ಇದೆ, ಏನೇನು ಬೇಕು ಎಲ್ಲ ಇದೆ. ಯೂಟ್ಯೂಬ್ ಬಗ್ಗೆ ಇದೆ. ನಿಮ್ಗೆ ಯಾವುದು ಇಷ್ಟ ಅನ್ನೋದು ನೋಡ್ಬೋದು. ಭಜನೆ ಕೇಳಿ, ಕೀರ್ತನೆ ಕೇಳಿ, ಪ್ರವಚನ ಕೇಳಿ, ಏನು ಬೇಕು ಎಲ್ಲ ನನ್ನ ಚಾನಲಲ್ಲಿ ಹಾಕಿಬಿಟ್ಟಿದ್ದೀನಿ. ನಿಮಗೆ ಇಷ್ಟ ಆಗುವಂಥ ಒಳ್ಳೊಳ್ಳೆ ವಿಷಯಗಳನ್ನು ಹಾಕಿದ್ದೀನಿ. ದಯವಿಟ್ಟು ನೋಡಿ, ಸಬ್ಸ್ಕ್ರೈಬ್ ಆಗಿ, ಇಷ್ಟ ಆದರೆ ಶೇರ್ ಮಾಡಿ ಅಂತ ಹೇಳುತ್ತಾ ಮತ್ತೊಂದು ವಿಷಯದೊಂದಿಗೆ ಬರ್ತೀನಿ. ಮತ್ತೆ ನನ್ನ ಯಥಾ ಪ್ರಕಾರ ಪುರಾತನ ದೇವಾಲಯಗಳು, ಶಾಸನಗಳು, ಶರಣರ ಬಗ್ಗೆ, ವೀರರ, ಧೀರರ, ಸ್ವಾತಂತ್ರ್ಯ ಹೋರಾಟಗಾರರ ಹಲವಾರು ಪರಿಸರ ಬಗ್ಗೆ ಮತ್ತೆ ವಿಡಿಯೋಗಳು ಬರ್ತೇವೆ. ಮತ್ತೆ ಅಲ್ಲಿವರೆಗೆ ನಮಸ್ಕಾರ. ಕನ್ನಡದ ಕುಲಕೋಟಿ ಜನತೆಗೆ ಮತ್ತೊಮ್ಮೆ ನನ್ನ ಕೋಟಿ ನಮಸ್ಕಾರಗಳು, ವಂದನೆಗಳು, ಸಲಾಂ ಹೇಳುತ್ತಾ ಮತ್ತೊಂದು ವಿಷಯಕ್ಕೆ ಬರ್ತೀನಿ. ಅಲ್ಲಿವರೆಗೆ ಕಾಯ್ತಾ ಇರಿ. ಏನಾದರೂ ಮಾತಿನಲ್ಲಿ ಆವೇಶ ಆಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಅದು ನಿಮ್ಮ ಒಳ್ಳೆಯದಕ್ಕೆ ನಾನು ಹೇಳ್ತಾ ಇದ್ದೀನಿ ಹೊರತು ನನಗೆ ಯಾವ ಪ್ರತಿಯೊಬ್ಬರಿಗೆ ಇವರಿಗೆ ಅವರಿಗೆ ಅಂಥೇಳಿ
ನಾನು ಐಡೆಂಟಿಫಿಕೇಶನ್ ಮಾಡಲ್ಲ. ಯಾರೆಲ್ಲ 2224 ಜನ ಸಬ್ಸ್ಕ್ರೈಬ್ ಮಾಡಿದಿರಿ, ಹೊರಗಡೆ ನಿಂತು ನೋಡ್ತಾ ಇದ್ದೀರಿ, ಎಷ್ಟೋ ಜನ ನನಗೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಎಲ್ಲೋ ಹೋದಲ್ಲೆಲ್ಲ ಗುರುತಿಸಿ, ಸರ್ ನೀವು ಮಾಡಿದಂಥ ವಿಡಿಯೋ ಭಾಳ ತುಂಬ ಚೆನ್ನಾಗಿದೆ, ಅದಕ್ಕಿಂತ ಖುಷಿ ಮತ್ತೇನು ಬೇಕು ಹೇಳಿ ಸರ್. ಡಾಲರ್ ಬರುತ್ತೆ ಹೋಗುತ್ತೆ, ಆದರೆ ಒಳ್ಳೊಳ್ಳೆ ವಿಷಯಗಳನ್ನು ಹಾಕ್ತಾಯಿರಿ. ನಿಮ್ಮ ಖುಷಿಗಾಗಿ ಮಾಡ್ತಾಯಿರಿ. ಯಾವುಕ್ಕೂ ಖಿನ್ನತೆ ಒಳಗಾಗಬೇಡಿ. ಸ್ಟ್ರೆಸ್ಸು ಮತ್ತು ಟ್ರೈನಿಗೆ ಮಾನಸಿಕ ವ್ಯಾಕುಲತೆ ಪಡಬೇಡಿ. ಸರ್ ನಾನು ಚಾನಲ್ ಬಿಡ್ತಾ ಇದ್ದೀನಿ ಅಂತೇಳಿ ಮಾತ್ರ ಯಾವತ್ತೂ ಹೇಳಬೇಡಿ. ಅದು ಅಲ್ಲೇ ಇರಲಿ, ನಿಮಗೆ ಯಾವಾಗ ಬೇಕು ಕೂಡ ಹಾಕ್ಬೋದು. ಚಾನಲ್ ನಮ್ಮದು ಮಾಡಿ 10-12 ವರ್ಷ ಆಯಿತು ಚಾನಲ್ಲು. ಯಾವಾಗ ಆ್ಯಕ್ಟಿವ್ ಆಗ್ತೀವಿ ಮತ್ತೆ ಕಂಟಿನ್ಯೂ ಆಗುತ್ತೆ. ದಯವಿಟ್ಟು ಯಾರು ಚಾನಲ್ನ ಬಿಡಬೇಡಿ. ಯಾಕೆ ಕಾಂಪಿಟಿಷನ್ ಇದೆ ಯೂಟ್ಯೂಬ್ನಲ್ಲಿ, ಸಾಕಷ್ಟು ಜನ ಬರ್ತಾ ಇದ್ದಾರೆ. ಅದನ್ನೆಲ್ಲ ನೀವು ಅದನ್ನು ಎದುರಿಸಿ ಹೋಗಬೇಕಾಗತ್ತೆ. ವೈರಲ್ ಆಗುವವರೆಗೆ, ಪ್ರಮೋಟ್ ಆಗುವವರೆಗೆ ನೀವು ನಿರಂತರವಾಗಿ ಸಾಗದೇ ಇದ್ದರೆ ನಿಮ್ಮ ಚಾನಲ್ ಬೆಳೆಯಲ್ಲ. ಹೀಗಾಗಿ ಯಾವತ್ತೂ ಗ್ಯಾಪ್ ಮಾಡಬೇಡಿ. ಮತ್ತೊಂದು ವಿಷಯದೊಂದಿಗೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ.